ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿನ 5 ಪಾಲಿಕೆಗಳಲ್ಲೂ ಸೋಲುವ ಭಯದಿಂದಾಗಿ ಚುನಾವಣೆಯನ್ನು ಪದೇ ಪದೇ ಮುಂದೂಡಲಾಗುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನಗಣತಿ ಮತ್ತು ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಕಾರಣದಿಂದ ಸಿಬ್ಬಂದಿ ಕೊರತೆ ಇದೆ ಎಂಬ ನೆಪ ಹೇಳಿ ಚುನಾವಣೆ ಮುಂದೂಡಲಾಗುತ್ತಿದೆ. ಪಕ್ಷದಲ್ಲಿ ಆಂತರಿಕವಾಗಿ ನಡೆದ ಸಮೀಕ್ಷೆಯಿಂದ ಕಾಂಗ್ರೆಸ್ ಸೋಲಲಿದೆ ಎಂಬ ವರದಿ ಇದೆ. ಆ ಭಯದಿಂದನೇ ಇಲ್ಲದ ಕಾರಣ ಹೇಳಿ ಚುನಾವಣೆ ಮುಂದೂಡುತ್ತಿದ್ದಾರೆ. ಇದು ಜನರಿಗೆ ಮಾಡಿದ ಅನ್ಯಾಯ ಎಂದು ಟೀಕಿಸಿದರು. ಬಿಡದಿಯ ಬಳಿ ಸಂಪದ್ಭರಿತ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವುದು ಸರಿಯಲ್ಲ. ನೈಜವಾದ ರೈತರು ಭೂಮಿ ಕೊಡಲು ನಿರಾಕರಿಸಿದ್ದಾರೆ. ಬೆಂಗಳೂರಿನಲ್ಲಿ ಶಿವರಾಂ ಕಾರಂತ ಮತ್ತು ಕೆಂಪೇಗೌಡ ಬಡಾವಣೆಗಳಲ್ಲಿ ನಿವೇಶನ ಹಾಗೂ ಬಿಡಿಎ ಅಪಾರ್ಟ್ಮೆಂಟ್ಗಳಲ್ಲಿ ಫ್ಲಾಟ್ಗಳು ಖಾಲಿ ಇವೆ. ಬಿಡದಿ ಬಳಿ ಉಪನಗರ ನಿರ್ಮಿಸಲು ಯಾರೂ ಕೇಳಿರಲಿಲ್ಲ. ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದ್ದು, ಬಿಡದಿ ಬಳಿ ಇರುವ 3,000 ಎಕರೆ ಸರ್ಕಾರಿ ಭೂಮಿಯನ್ನು ಕಬಳಿಸುವ ಹಾಗೂ ಉಪನಗರ ನಿರ್ಮಾಣ ಯೋಜನೆಯಲ್ಲಿ ಕಮಿಷನ್ ಪಡೆಯುವ ಸಲುವಾಗಿ ಬಲವಂತದ ಭೂ ಸ್ವಾಧೀನ ಮಾಡಲಾಗುತ್ತಿದೆ ಎಂದು ದೂರಿದರು. ಬೆಂಗಳೂರಿನ ಹೆಸರನ್ನು ಸೇರಿಸಿಕೊಳ್ಳಲು ವಿವಿಧ ಜಿಲ್ಲೆಗಳ ಸಚಿವರಲ್ಲಿ ಪೈಪೋಟಿ ನಡೆಯುತ್ತಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಳಿಕ ಈಗ ತುಮಕೂರಿಗೆ ಬೆಂಗಳೂರಿನ ಉತ್ತರ ಜಿಲ್ಲೆ ಎಂದು ಮರುನಾಮಕರಣ ಮಾಡಲು ಒತ್ತಾಯ ಕೇಳಿಬರುತ್ತಿದೆ. ಇದರ ಬದಲು ಇಡೀ ರಾಜ್ಯಕ್ಕೆ ಬೆಂಗಳೂರಿನ ಹೆಸರನ್ನೇ ಮರುನಾಮಕರಣ ಮಾಡಲಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ತಮ್ಮ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮೂಲ ಹೆಸರನ್ನೇ ಮರುನಾಮಕರಣ ಮಾಡುವುದಾಗಿ ಹೇಳಿದರು. ಅದನ್ನೇ ಮಾಡ್ತೀವಿ ನಾವು. ಈಗೇನು ಮಾಡಿದ್ದಾರೆ ಇವೆಲ್ಲ ಅಕ್ರಮಗಳು, ಇವೆಲ್ಲ ಜನರ ಮನಸ್ಸನ್ನು ಡೈವರ್ಟ್ ಮಾಡೋಕ್ಕೆ ಡಿ.ಕೆ. ಶಿವಕುಮಾರ್ ಅದರ ಎಕ್ಸ್ಪರ್ಟು. ಮೊದಲು ಬ್ರ್ಯಾಂಡ್ ಬೆಂಗಳೂರು ಅಂತೂ ಜನ ಉಗಿಯೋಕ್ಕೆ ಶುರುವಾದರು, ಟನಲ್ ಬೆಂಗಳೂರು ಮಾಡಿದ್ರು, ಜನ ಬೈಯೋಕ್ಕೆ ಶುರು ಮಾಡಿದ್ರು. ಈಗ ಇದಾಗ್ಬಿಟ್ಟಿದೆ, ಕಸದ ಬೆಂಗಳೂರು ಆಗ್ಬಿಟ್ಟಿದೆ, ಗುಂಡಿ ಬಿದ್ದ ರಸ್ತೆಗಳ ಬೆಂಗಳೂರು ಆಗಿದೆ. ಡೈವರ್ಟ್ ಮಾಡೋಕ್ಕೆ ಹೆಸರುಗಳನ್ನು ಮುಂದೆ ತರ್ತಾ ಇದ್ದಾರೆ ಅಷ್ಟೇ. ಅಭಿವೃದ್ಧಿಗಾಗಿ ಹೆಸರು ತರ್ತಾ ಇಲ್ಲ ಅವರು. ಅಭಿವೃದ್ಧಿ ಮಾಡಬೇಕು ಅಂತ, ಅಭಿವೃದ್ಧಿ ಮಾಡಬೇಕಾದ್ರೆ ಹಣ ಕೊಡಬೇಕು. ಏನು ಬೆಂಗಳೂರು ಕಾರ್ಪೊರೇಷನಿಂದ ತುಮಕೂರಿಗೆ ಹಣ ಕೊಡ್ತೀರಾ? ಬೆಂಗಳೂರು ಕಾರ್ಪೊರೇಷನಿಂದ ರಾಮನಗರಕ್ಕೆ ಹಣ ಕೊಡ್ತಾ ಇದ್ದೀರಾ? ಏನೂ ಇಲ್ಲ. ಮತ್ತು ಬೆಂಗಳೂರು ಹೆಸರು ಯಾಕೆ ಇದು ಮಾಡ್ತೀರಾ? ಏನೋ ಕೆಂಪೇಗೌಡರು ಬೆಂಗಳೂರು ಕಟ್ಟಿ ಅದನ್ನು ಓಳ್ ಮಾಡೋ ಅಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ.